ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಪಕ್ಷದ ಅಧ್ಯಕ್ಷರು ಮಾಜಿ ಶಾಸಕರು ಸೋಮಲಿಂಗಪ್ಪನವರು ಮತ್ತು ನಗರ ಪಾಲಿಕೆಯ ಎಲ್ಲ ಸದಸ್ಯರು ಡಾಕ್ಟರ್ ಅರ್ನಾ ಅವರು ಮತ್ತು ಪ್ರಾಧಿಕಾರದ ಮಾಜಿ ಅಧ್ಯಕ್ಷರುಗಳು ಮಂಡಲದ ಎಲ್ಲ ಅಧ್ಯಕ್ಷರುಗಳು ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ಎಲ್ಲರೂ ಕೂಡ ಸೇರಿ ಬೆಳಗ್ಗೆಯಿಂದ ಕೂಡ ಇವತ್ತು ಹೋರಾಟವನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಸರಣಿಯಾಗಿ ಬಾಣ್ಯಂತರ ಸಾವು ಏನಾಗ್ತಾ ಇದೆನೋ ಇದು ಸರ್ಕಾರ ಇಲ್ಲೋ ಒಂದು ಕಡೆ ಉತ್ತರವನ್ನು ಆನ್ಸರನ್ನು ಕೊಡಬೇಕು ಅನ್ನೋ ಕಾರಣದಿಂದ ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ವಿ. ಈ ಹೋರಾಟ ಏನಿದೆನೋ ಉಪವಾಸ ಸತ್ಯಾಗ್ರಹ. ಎಲ್ಲಿ ತನಕ ಕೂಡ ಈ ಸರಣಿಯ ಬಾಣಂತರ ಸಾವು ನಿಲ್ಲಲ್ಲನೋ ಅಲ್ಲಿ ತನಕ ಈ ಹೋರಾಟವನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕನ್ನಂಥ ತೀರ್ಮಾನವನ್ನು ಪಾರ್ಟಿ ನಮ್ಮ ನಾಯಕರೆಲ್ಲರೂ ಕೂಡ ತಗೊಂಡಿರೋ ಕಾರಣ ಇವತ್ತು ಅಧ್ಯಕ್ಷರು ನಾನು ಸಮ್ಮುಖದಲ್ಲಿ ಇವತ್ತು ಇಬ್ಬರು ಕೂಡ ಉಪವಾಸನಿದ್ದು ಈ ಸತ್ಯಾಗ್ರಹವನ್ನು ಮುಂದುವರಿಸ್ತಾ ಇದ್ವಿ. ಇವತ್ತು ಬಹುಶಃ ನಮ್ಮ ಆರೋಗ್ಯ ಮಂತ್ರಿಗಳು ಅವರಿಗೆ ಇವತ್ತು ಕಣ್ ತೆಗೆದಿರಬೇಕು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಇಷ್ಟು ದಿನಗಳ ಕಾಲ ಅವರಿಗೆಲ್ಲೋ ಬೇರೆ ಲೋಕದಲ್ಲಿ ಇದ್ರೇನೋ ಗೊತ್ತಿಲ್ಲ ಆಗಲಿ 100 ಮಂದಿಗೂ ಹೆಚ್ಚು ಮಂದಿ ಬಾಣಂತರು ಸತ್ತೋದ್ರು. ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಕೂಡ 5 ಮಂದಿ ಬಾಣಂತರು ಸತ್ತೋಗಿದ್ದಾರೆ. ಇನ್ನು ಮುಂದಕ್ಕೆ ಇದನ್ನ ಏನು ಮಾಡಬೇಕು ಅನ್ನೋಂಥದ್ದು ಇವತ್ತು ಮುಖ್ಯಮಂತ್ರಿಗಳು ಯೋಚನೆ ಮಾಡಿಲ್ಲ, ಮಂತ್ರಿಗಳು ಕೂಡ ಯೋಚನೆ ಮಾಡಿಲ್ಲ. ಎಲ್ಲೋ ಒಂದು ಕಡೆ ನಾಳೆ ಮುಖ್ಯಮಂತ್ರಿಗಳು ಸಿರುಗುಪ್ಪಾಗಿ ಏನೋ ಬರ್ತಾ ಇದ್ದಾರಂತೆ. ಇವತ್ತು ನಾಳೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಬೇಕು, ಸೆಷನ್ಗೆ ಹೋದ್ರಿಗೆ ಅಲ್ಲಿ ಉತ್ತರ ಕೊಡಬೇಕು ಅನ್ನೋಂಥ ಕಾರಣದಿಂದ ಮಂತ್ರಿಗಳು ಎಲ್ಲರೂ ಕೂಡ ಬಂದು ಹೋಗ್ತಾ ಇದ್ದಾರಂತೆ. ಬರಲಿ, ನಾನೇನು ಯಾರನ್ನು ಕೂಡ ಬರೋವಂಥವ್ರನ್ನ ಬ್ಯಾಡ್ ಅನ್ನೋಕೆ ಹೋಗಲ್ಲ. ನಮ್ಮೆಲ್ಲರೂ ಕೂಡ ಬೇಕಾಗಿರೋದು ಇಷ್ಟೇ. ಇವತ್ತು ಬಡವರು ಆಸ್ಪತ್ರೆ ಅಂದರೆ ಅದು ಸರ್ಕಾರಿ ಆಸ್ಪತ್ರೆ. ಇವತ್ತು ಬಡವರು ಬಂದು ಇವತ್ತು ರೊಕ್ಕ ಕೊಡೋಕ್ಕಾಗಲ್ಲ ಅನ್ನೋಂಥ ಕಾರಣದಿಂದ ಖಾಸಗಿ ಆಸ್ಪತ್ರೆಗೆ ಹೋಗ್ಲಾರ್ದಂತೆ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿ ಕೆಲವೊಂದು ಸಿಜರನ್ ಆಪರೇಷನ್ ಆಗ್ತಾವೆ, ಕೆಲವೊಂದು ನಾರ್ಮಲ್ ಡೆಲಿವರಿ ಆಗ್ತಾವೆ. ಆ ಡೆಲಿವರಿ ಆಗೋಂಥ ಒಂದು ನಂಬಿಕೆ ಇದ್ದಂಥ ಆಸ್ಪತ್ರೆ ಇದು ಸರ್ಕಾರಿ ಆಸ್ಪತ್ರೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳ ಮೇಲೆ ವಿಶ್ವಾಸ ಹೋಗಿದೆ. ಇವತ್ತು ಸಾಕಷ್ಟು ಮಂದಿ ಪ್ರೆಗ್ನೆಂಟ್ ಇರೋಂಥ ಹೆಣ್ಮಕ್ಳು ನಮಗೆ ವಿಶ್ವಾಸ ಇಲ್ಲ ಎಂದೇಳಿ ಬೇರೆ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಬಂದರೆ ನಾವು ಹೆಣ ಆಗಿ ಹೊರಗೆ ಬರಬೇಕು ಅನ್ನೋಂಥ ಭಯ ಏನು ಪ್ರಾರಂಭ ಆಗಿದೆನೋ ಆ ಭಯವನ್ನು ತೊಲಗಿಸ್ಬೇಕು. ಆ ಭಯವನ್ನು ಅದರಿಂದ ಅವ್ರಿಗೆ ಭಯ ಆಗ್ಲಾರ್ದಂತ ನೋಡ್ಕೋಬೇಕನ್ನೋಂಥ ಕಾರಣದಿಂದ ಇವತ್ತು ಈ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಈ ಪ್ರೊಟೆಸ್ಟ್ ಇಷ್ಟೇ ನಮ್ಮೆಲ್ಲರನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಜನರು ಕಾನ್ಫಿಡೆನ್ಸ್ ಹೊಂದಬೇಕು. ಸರ್ಕಾರಿ ಆಸ್ಪತ್ರೆ ಅಂದರೆ ನಮ್ಮ ಜೀವ ಉಳಿಸುತ್ತನ್ನಂಥ ನಂಬಿಕೆಯನ್ನು ಕೂಡ ಅವ್ರಿಗೆ ಇಸ್ಕೊಡ್ಬೇಕು. ಜೊತೆಲಿ ಬಾಣಂತರು ಯಾರು ಹೋದ್ರೂ ಕೂಡ ನಾವೀಗ ಸಾವಾಗಲ್ಲ, ಹೆಣ ಆಗಿ ವಾಪಸ್ ಬರ್ತೇನೆ ಅಂತ ಭಯ ಏನಿದೆನೋ ಆ ಭಯನ ತೊಲಗಿಸ್ಬೇಕು. ಸರ್ಕಾರ ಅವ್ರಿಗೆ ಮಿಷನರಿ ಏನು ಫೇಲ್ ಆಗಿದೆನೋ, ಗೌರ್ಮೆಂಟ್ ಮಿಷನರಿ ಏನು ಫೇಲ್ ಆಗಿದೆನೋ ಅದನ್ನು ಸರಿಪಡ್ಕೋಬೇಕು ಅನ್ನೋಂಥ ಕಾರಣದಿಂದ ನಾವೆಲ್ಲರೂ ಸೇರಿ ಇವತ್ತು ಉಪವಾಸ ಸತ್ಯಾಗ್ರಹನ ನಾವು ಮುಂದುವರಿಸ್ತಾ ಇದ್ದೀವಿ.